ನಮ್ಮನ್ನ ಹುಟ್ಟಿ ಬೆಳೆದಂತಹ ಮನೆಯನ್ನ ಬಿಟ್ಟು ಇನ್ನೊಂದು ಮನೆಗೆ ಕೊಟ್ಟ ಮನೆಗೆ ಹೋದ್ರೂ ಸಹ ಅಲ್ಲಿ ಯಾವುದೇ ವ್ಯತ್ಯಾಸವನ್ನ ಮಾಡಿದಾಗೆ ಅಲ್ಲಿರುವ ಅತ್ತೆ ಮಾವನನ್ನೇ ತಂದೆ ತಾಯಿ ಅಂತ ತಿಳ್ಕೊಂಡು ಅಲ್ಲಿರುವ ನಾದಿನಿ ಮೈದನರನ್ನೇ ತನ್ನ ಅಕ್ಕ ತಂಗಿಯರು ತಮ್ಮಂದಿರು ಅಣ್ಣಂದಿರು ಅಂತ ಹೇಳಿ ತಿಳ್ಕೊಂಡು ಅದನ್ನೇ ತನ್ನ ಪ್ರೀತಿ ದಾರಿಯನ್ನ ತವರು ಮನೆಯಿಂದ ಮತ್ತೆ ಕೊಟ್ಟ ಮನೆಗೂ ತಗೊಂಡು ಹೋಗಿ ಅಲ್ಲಿ ಒಂದು ಸುಂದರವಾದಂತಹ ಸಂಸಾರವನ್ನ ಅಥವಾ ಕುಟುಂಬವನ್ನ ಕಟ್ಟುವಂತಹ ಕೆಲಸವನ್ನ ನಮ್ಮ ಭಾರತೀಯ ಹೆಣ್ಣು ಮಕ್ಕಳು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅದು ನಮಗೆ ನಮ್ಮ ಪರಂಪರೆಯಿಂದ ನಮ್ಮ ಮನೆಯಿಂದ ಕುಟುಂಬದಿಂದ ಕೊಟ್ಟಂತಹ ಒಂದು ಸಂಸ್ಕಾರ, ಒಂದು ವಿಚಾರಧಾರೆ ಇವತ್ತು ಇನ್ನೂ ಪ್ರಪಂಚದಲ್ಲಿ ಕುಟುಂಬಗಳೇ ಇಲ್ಲದೆ ಸ್ವೇಚ್ಛಾಚಾರಿಯಾಗಿ ಬದುಕಿರುವಂತಹ ದಿವಸಗಳಲ್ಲಿ ಭಾರತದಲ್ಲಿ ಇನ್ನೂ ಕೌಟುಂಬಿಕ ಪದ್ಧತಿ ಉಳಿದಿದೆ ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ಹಿರಿಯರು ನಮಗೆ ಕಲಿಸಿಕೊಟ್ಟಂತಹ ವಿಧಾನಗಳು ಅಥವಾ ನಾವು ಅನುಸರಿಸಿಕೊಂಡು ಬಂದಂತಹ ಪದ್ಧತಿಗಳು ಅದಕ್ಕೆ ಕಾರಣ ಆಗಿದೆ. ಇವತ್ತು ನಾವು ಇಲ್ಲಿರುವಂತಹ ಎಲ್ಲರೂ ಈ ಭೂಮಿ ಮೇಲಿರುವಂತಹ ಪ್ರತಿಯೊಂದು ಜೀವರಾಶಿನೂ ಮತ್ತೆ ಅದು ಪ್ರಕೃತಿ ಇರ್ಬೋದು, ಮರ ಗಿಡ ಇರ್ಬೋದು, ಯಾವುದು ತಾಯಿ ಇಲ್ಲದೆ ಬಂದಿಲ್ಲ. ಎಲ್ಲರೂ ನಾವು ತಾಯಿ ಹೊಟ್ಟೆಯಿಂದನೇ ಬಂದಿದ್ದೀವಿ. ಅದು ಗಂಡಿರ್ಬೋದು ಹೆಣ್ಣಿರ್ಬೋದು. ತಾಯಿ ಅನ್ನೋದು ಈಗ ಪ್ರಪಂಚಕ್ಕೆ ಒಂದು ಮಗು ಬಂದ ನಂತರ ಆ ಪ್ರಪಂಚ ಬಾಕಿಯವ್ರಿಗೆಲ್ಲರ ಜೊತೆ ಅದಕ್ಕೆ ಸಂಬಂಧ ಶುರುವಾಗುತ್ತೆ. ಮಗು ಹೇಗೆ ಇದೆ ಅಥವಾ ಅದ್ರ ಬಗ್ಗೆ ತಿಳ್ಕೊಳ್ಳೋದು ಭೂಮಿಗೆ ಬಂದ ನಂತರ. ಆದ್ರೆ ತಾಯಿ ಭೂಮಿಗೆ ಬರುವುದಕ್ಕಿಂತ ಮೊದಲು ನವಮಾಸಗಳು 9 ತಿಂಗಳು ತನ್ನ ಹೊಟ್ಟೆಯೊಳಗೇನೆ ಮಗು ಬೆಳೀತಿದೆ ಅಂತ ಗೊತ್ತಾದ ತಕ್ಷಣ ತನ್ನ ಸ್ವ ಇಚ್ಛೆಯನ್ನ ಅಥವಾ ತನ್ನ ಹಿತವನ್ನ ಬಿಟ್ಟು ಮಗುವಿಗೆ ಏನು ಒಳ್ಳೇದು, ಏನ್ ತಿಂದ್ರೆ ಮಗುವಿಗೆ ಒಳ್ಳೇದು ಅನ್ನೋದನ್ನ ಆವಾಗಿಂದನೇ ಮಗುವಿನ ಬೆಳವಣಿಗೆಗೆ ಪ್ರಾಮುಖ್ಯತೆಯನ್ನು ಕೊಟ್ಟು ಆ ಮಗುವನ್ನ ಸಾಕುವಂತಹ ಒಂದು ಕೆಲಸವನ್ನ ಆ ತಾಯಿ ಗರ್ಭದಲ್ಲಿಯೇ ಮಾಡಿಕೊಳ್ಳುವುದರ ಮೂಲಕ ತಾಯಿ ಮತ್ತು ಮಗುವಿನ ಬಾಂಧವ್ಯ ಅತ್ಯಂತ ಗಟ್ಟಿಯಾಗಿ ಯಾಕಿರುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಪ್ರಪಂಚ ನೋಡೋಕ್ಕಿಂತ ಮೊದಲು 9 ತಿಂಗಳೇ ತಾಯಿ ಮತ್ತು ಮಗುವಿನ ಬಾಂಧವ್ಯ ಅಷ್ಟು ಚೆನ್ನಾಗಿ ಬೆರೆತಿರುತ್ತೆ. ತನ್ನೆಲ್ಲ ಸುಖವನ್ನ ಬದಿಗಿಟ್ಟು ತನ್ನ ಮಗುವೇ ನನ್ನ ಪ್ರಪಂಚ ಅನ್ನುವಂಥ ರೀತಿನಲ್ಲಿ ಅದರ ಲಾಲನೆ ಪಾಲನೆಯನ್ನ ಮಾಡ್ತಾ ಆ ಮಗು ಈ ಸಮಾಜಕ್ಕೆ ಒಂದು ಒಳ್ಳೆಯ ಗಣ್ಯ ವ್ಯಕ್ತಿಯಾಗಿ ಅದನ್ನ ಮಾರ್ಪಡಿಸುವಂತಹ ಜವಾಬ್ದಾರಿ ನನ್ನ ಮೇಲಿದೆ ಅಂತ ತಿಳ್ಕೊಂಡು ಆಕೆ ಎಲ್ಲೋ ಮನೆ ಕೆಲಸದ ಜೊತೆಗೆ ಹೊರಗಡೆ ಹೋಗಿ ದುಡಿತಾ ಇರ್ಬೋದು. ಇವತ್ತಿನ ಸಮಾಜದಲ್ಲಂತೂ ಮನೆಯಲ್ಲಿ ಯಾವ ಹೆಣ್ಮಕ್ಳು ಇಲ್ಲ, ಓದಿರ್ತಾರೆ, ಕುಟುಂಬವನ್ನು ಸಾಗಿಸ್ಲಿಕ್ಕೆ ಒಬ್ರು ದುಡಿದ್ರೆ ಸಾಕಾಗಲ್ಲ. ಹಾಗಾಗಿ ತನ್ನ ಕುಟುಂಬವನ್ನ ನಿರ್ವಹಣೆ ಮಾಡಿಕೊಂಡು ಹೊರಗಡೆ ಹೋಗಿ ದುಡಿತಿರುವಂತಹ ಹೆಣ್ಣು ಮಗಳನ್ನು ಸಹ ಎಲ್ಲ ಕೆಲಸದ ಮಧ್ಯದಲ್ಲಿಯೂ ತನ್ನ ಮಗುವಿನ ಬೆಳವಣಿಗೆ, ಅವರ ಭವಿಷ್ಯಕ್ಕಾಗಿ ಅವಳು ತನ್ನ ಸಮಯವನ್ನ ಮೀಸಲಿಟ್ಟು ತನ್ನದೆಲ್ಲವನ್ನೂ ಮರೆತು ಬಿಡ್ತಾಳೆ.